ಧನುರ್ರಾಶಿ ಹಣ ಹೂಡಿಕೆ ಆಗಬಹುದು, ಅಥವಾ ಹೆಚ್ಚು ಹಣವನ್ನು ಹೂಡಿಕೆ ಮಾಡಿ ಕೆಲಸವನ್ನು ಮಾಡಿಸ್ತಕ್ಕಂಥದ್ದಾಗಬಹುದು. ಇದು ಯಾವುದೂ ಕೂಡ ನಿಮಗೆ ಶುಭ ಅಲ್ಲ ಅಂತ ಅರ್ಥ. ವಕೀಲರಿಗೆ ಶುಭವಾದಂತಹ ದಿವಸ, ಏನೋ ಒಂದಷ್ಟು ಲಾಭ ಅಥವಾ ಹಣ ಸಿಕ್ಕುವಂತಹ ದಿವಸ. ಹಿರಿಯರು ಮಾರ್ಗದರ್ಶನವನ್ನು ಮಾಡಿದ ಹಾಗೆ ನೀವು ನಡ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕವಾದಂತಹ ಜೀವನದಲ್ಲಿ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶ ಇದೆ. ಕಬ್ಬಿಣ ಮತ್ತು ವಿಶೇಷವಾಗಿ ಆ ಕಬ್ಬಿಣದ ಕೆಲವು ಬಿಡಿ ಭಾಗಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಲಾಭ ಇದ್ದರೂ ಕೂಡ ದಂಡವನ್ನು ಕಟ್ಟಬೇಕಾದಂಥದ್ದಿರುತ್ತೆ. ಕಾನೂನಿನ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳಿಂದ ಆಗತಕ್ಕಂತಹ ಕೆಲವಾರು ವಿಚಾರಗಳನ್ನು ಚರ್ಚಿಸಿ ವಿಷಯವನ್ನು ಸಂಪಾದಿಸುವುದಕ್ಕೆ ಮುಂದಾಗಬೇಕು ಅನ್ನುವಂಥದ್ದು ಇಲ್ಲಿಯ ಸಲಹೆ. ಶನೈಶ್ಚರನಿಗೆ ವಿಶೇಷವಾದಂತಹ ಪೂಜೆ ಪ್ರಾರ್ಥನೆಯನ್ನು ಸಲ್ಲಿಸಿ ಎಳ್ಳೆಣ್ಣೆಯನ್ನು ದಾನ ಮಾಡಿ ಶುಭವಾಗಿ. ಮಕರ ರಾಶಿ ಹಳೆಯ ನೆನಪುಗಳು ಮತ್ತೆ ಮತ್ತೆ ನಿಮ್ಮನ್ನು ಕಾಡಬಹುದು ಅಂತ ಅರ್ಥ. ತಾವು ಜೀವನದಲ್ಲಿ ನಡೆದು ಬಂದಂತಹ ಹಾದಿ ನೆನಪಿಗೆ ಬರುತ್ತೆ. ಏನೆಲ್ಲ ನನ್ನ ಜೀವನದಲ್ಲಿ ನಡೀತು ಇಲ್ಲಿವರೆಗೆ ಅನ್ನುವಂತಹ ಅನುಭವದ, ನೋವಿನ, ಸಂತೋಷದ ಎಲ್ಲ ಮಿಶ್ರವಾಗಿರತಕ್ಕಂತಹ ಮಾತು ಮತ್ತೆ ಮತ್ತೆ ಹೊರಬರ್ತಕ್ಕಂತಹದ್ದಾಗುತ್ತೆ. ಹೊಸದಾಗಿ ಯಾವುದೇ ರೀತಿಯ ವ್ಯವಹಾರವನ್ನು ಮಾಡೋದಕ್ಕೆ ಈ ದಿವಸ ಶುಭವಾಗಿಲ್ಲ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಜಾಗ್ರತೆಯಿಂದ ಹಣವನ್ನು ಹೂಡಿಕೆ ಮಾಡಬೇಕು ಅನ್ನುವಂಥದ್ದು. ಎಚ್ಚರ ತಪ್ಪಿದ್ರಿ ನಷ್ಟಕ್ಕೆ ಅದು ದಾರಿಯಾಗತ್ತೆ. ಹಣದ ಚಿಂತೆ ಕಾಡಬಹುದು, ಆದರೆ ಸರಿಯಾದಂತಹ ಸಮಯಕ್ಕೆ ಹಣ ಒದಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರ ಎಲ್ಲ ವಿಚಾರಗಳಲ್ಲೂ ಕೂಡ ತುಂಬ ಸಭ್ಯರಾಗಿರಬೇಕು. ಅಸಭ್ಯವಾದಂತಹ ವರ್ತನೆ, ಅಸಭ್ಯವಾದಂತಹ ಮಾತು ನಿಮ್ಮ ಏಳಿಗೆಯನ್ನು ಹಾಳು ಮಾಡುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಜೊತೆಗೆ ನಿಮ್ಮ ವ್ಯವಹಾರ ವ್ಯಾಪಾರ ಇದೆಲ್ಲದರಲ್ಲೂ ಕೂಡ ಗೌರವ ಹೆಚ್ಚಾಗಬೇಕು ಅನ್ನೋದಾದರೆ ಸಭ್ಯರಾಗಿರಬೇಕು. ಅಸಭ್ಯವಾಗಿ ವರ್ತನೆ ಮಾಡಿದರೆ ಅಪಮಾನವಾಗತ್ತೆ, ಶಿಕ್ಷೆಯೂ ಆಗುತ್ತೆ ಅನ್ನುವಂಥದ್ದು. ಇಷ್ಟದೇವತಾ ಧ್ಯಾನವನ್ನು ಮಾಡಿ ಶುಭವಾಗಿ. ಕುಂಭರಾಶಿ ವಿದ್ಯಾರ್ಥಿಗಳು ದುಂದುವೆಚ್ಚ, ಕಾಲಾಹರಣ ಇವೆಲ್ಲವನ್ನು ಮಾಡುವಂಥದ್ದು. ಮನೆಯಲ್ಲಿ ಎಲ್ಲರ ವಿಶ್ವಾಸ, ಪ್ರೀತಿ, ನಂಬಿಕೆಗೆ ನೀವು ಬದ್ಧರಾಗಿರಬೇಕಾದಂಥದ್ದು. ಮನೆಯ ಹೊರಗಡೆ ಹಾಗೂ ನೌಕರಿಯ ಸ್ಥಳದಲ್ಲಿ ಊಹಾಪೋಹಗಳ ಮಾತು ಬರುತ್ತೆ. ಯಾವುದಕ್ಕೂ ತಲೆಯನ್ನು ಕೆಡಿಸ್ಕೊಳ್ಬೇಕಾದಂತಹ ಪ್ರಮೇಯ ಇರೋದಿಲ್ಲ. ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ನಿಮ್ಮ ಬಗ್ಗೆ ಅಪಪ್ರಚಾರ ನಡೆಯುತ್ತೆ. ಇದರಿಂದ ಮನಸ್ಸಿಗೆ ಬೇಸರ, ಹಾಗೆ ತುಂಬ ನೋವಾಗುವಂತಹ ಸಾಧ್ಯತೆ. ಮನೆಯಲ್ಲಿ ಮಾತ್ರ ಉತ್ತಮವಾದಂತಹ ವಾತಾವರಣ ಇರುವಂತಹದ್ದು. ಕೆಲವರು ಮಾತ್ರ ನಿಮ್ಮಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಾರೆ. ಮನೆಯ ಹೊರಗಡೆ ಹಾಗೆ ನೌಕರಿಯ ಸ್ಥಳದಲ್ಲಿ ನೀವು ಊಹಾಪೋಹಗಳಿಂದ ಬೇಸತ್ತು ಹೋಗ್ತೀರಿ. ಜೀವನದಲ್ಲಿ ದೊಡ್ಡ ಜುಗುಪ್ಸೆ ಬರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಹೆಚ್ಚು ಗಮನಿಸಬೇಕಾದಂಥದ್ದು. ಇದರ ಜೊತೆಯಲ್ಲಿ ಮಾನಸಿಕವಾದಂತಹ ಸಮಾಧಾನ, ಮಾನಸಿಕವಾದಂತಹ ನೆಮ್ಮದಿಗೋಸ್ಕರವಾಗಿ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಮನಸ್ಸು ತುಂಬ ಘಾಸಿ ಆಗ್ತಕ್ಕಂತಹ ಸಂದರ್ಭ ಹೆಚ್ಚಾಗಿದೆ. ಮಾನಸಿಕವಾಗಿ ತುಂಬ ಒತ್ತಡ, ತುಂಬ ಕಿರಿಕಿರಿಯನ್ನು ಅನುಭವಿಸಬೇಕಾದಂತಹದ್ದು. ನೌಕರಿಯ ದೃಷ್ಟಿಯಿಂದ, ದೂರದ ಪ್ರಯಾಣದ ದೃಷ್ಟಿಯಿಂದ ಒಂದಷ್ಟು ವಿಚಾರಗಳು ಬದಲಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ತುಂಬ ಆಲೋಚನೆಗಳನ್ನು ಮಾಡುವಂತಹ ದಿವಸವಾಗಿರುತ್ತೆ. ಉನ್ನತ ಅಧಿಕಾರಿಗಳಾಗಬಹುದು ಅಥವಾ ಹಿರಿಯರಾಗಬಹುದು, ಇಂತಹ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ಅವರು ಇರ್ತಾರೆ ಅಂತಕ್ಕಂಥದ್ದು ಮೆಚ್ಚಬೇಕಾದಂಥದ್ದು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಸಾಲದ ಮರುಪಾವತಿಯನ್ನು ಮಾಡೋದಕ್ಕೆ, ಸಾಲದ ಅವಶ್ಯಕತೆ ಮತ್ತೆ ಮತ್ತೆ ಕಾಡೋದಕ್ಕೆ ಅವಕಾಶವಾಗುತ್ತೆ. ಸಾಲಗ್ರಾಮ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.